ನಮ್ಮ ಅಡುಗೆ ವಿಶ್ವಕ್ಕೆ ಬನ್ನಿ. ಇವತ್ತು ನಿಮಗೆ ಮನೆಯಲ್ಲೇ ಈಸಿಯಾಗಿ ಕೊಬ್ಬರಿ ಪುಲಾವ್ ಹೇಗೆ ಮಾಡಬೇಕೋ ತೋರಿಸ್ತೀನಿ ರೀ. ಒಂದು ಬಟ್ಲಲ್ಲಿ 2 ಕಪ್ ಅಕ್ಕಿ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ 10 ನಿಮಿಷ ನೆನೆಸ್ಕೊಳ್ಳಿ. 1 ಕಪ್ ಹಸಿ ಕೊಬ್ಬರಿನ ಜಾರ್ಗೆ ಹಾಕ್ಕೊಳ್ಳಿ. ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಈ ಥರ ಸ್ಟ್ರೈನರಲ್ಲಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಆವಾಗ ಕೊಬ್ಬರಿ ಹಾಲು ಈಸಿಯಾಗಿ ಬಂದ್ಬಿಡುತ್ತೆ ರೀ. ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. 1 ಸ್ಪೂನ್ ಬೆಣ್ಣೆ ಹಾಕ್ಕೊಳ್ಳಿ. ಜೀರಿಗೆ, ಚಕ್ಕೆ, ಮೆಣಸು, 2 ಯಾಲಕ್ಕಿ, ಲವಂಗ, ಬಿರಿಯಾನಿ ಎಲೆ ಇದೆಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳಿ. 1 ಕಪ್ ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. 6 ಹಸಿಮೆಣಸಿನ್ಕಾಯಿನ ಈ ಥರ ತುಂಡು ಮಾಡ್ಕೊಂಡು ಹಾಕ್ಕೊಳ್ಳಿ. ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ. ಸಣ್ಣದಾಗಿ ಹಚ್ಕೊಂಡಿರುವ 1 ಕಪ್ ಬೀನ್ಸ್ ಹಾಕ್ಕೊಳ್ಳಿ. 1 ಕಪ್ ಕ್ಯಾರೆಟ್, 1 ಕಪ್ ಕ್ಯಾಪ್ಸಿಕಮ್, 1 ಕಪ್ ಟೊಮೆಟೊ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ನಾವು ನೆನೆಸಿರೋ ಅಕ್ಕಿನ ಒಂದು ಸ್ಟ್ರೈನರಲ್ಲಿ ಹಾಕ್ಕೊಳ್ಳಿ. ನೀರೆಲ್ಲ ಹೋದ್ಮೇಲೆ ಕುಕ್ಕರ್ಗೆ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ. 1 ಕಪ್ ಪುದೀನ, 1 ಕಪ್ ಕೊತ್ತಂಬರಿ ಹಾಕ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಳ್ಳಿ. 1 ಕಪ್ ಅಕ್ಕಿಗೆ 2 ಕಪ್ ನೀರು ಲೆಕ್ಕ ತಗೋಬೇಕು ರೀ. ನನಗೆ ಇಲ್ಲಿ ಕಾಯಿ ಹಾಲು 2 ಕಪ್ ಸಿಕ್ಕಿದೆ ರೀ. ಅದಕ್ಕೆ ಇನ್ನು 2 ಕಪ್ ನೀರು ಹಾಕ್ಕೊತಾ ಇದ್ದೀನಿ. 2 ಕಪ್ ಅಕ್ಕಿಗೆ 4 ಕಪ್ರಷ್ಟು ತಗೋಬೇಕು ರೀ. ಎಲ್ಲ ಕುಕ್ಕರ್ಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಳ್ಳಿ. 1 ಸ್ಪೂನು ಗರಂ ಮಸಾಲ ಹಾಕ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡು 1 ವಿಸಿಲ್ ಹಾಕ್ಸಿದ್ರೆ ಸಾಕು ರೀ. ಎಷ್ಟೋ ರುಚಿಕರವಾದ ಕೊಬ್ಬರಿ ಪುಲಾವ್ ರೆಡಿ ಆಯ್ತು ರೀ. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ನಮ್ಮ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ರುಚಿಗಳನ್ನು ಅನುಭವಿಸಿ.